ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡೈಪರ್ ಹಾಕೊಳ್ಳುವ ವಯಸ್ಸಲ್ಲಿ ಮೋದಿ ಜಪ ಯಾಕೆ ಮಾಡ್ತಾರೋ ಏನೋ, ಮೊಮ್ಮಗಳ ಬೆಳಗಿನ ದಿನಚರಿ ಹೇಳಿ ಟ್ರೋಲ್ ಆಗಿದ್ದಾರೆ ಸುನಿಲ್ ಶೆಟ್ಟಿ. ನೋಡಿ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ಎಲ್ಲೋ ಒಂದು ಕಡೆ ಸುನಿಲ್ ಶೆಟ್ಟಿ ಅವರು ಸಂಕಷ್ಟಕ್ಕೆ ಸಿಲುಕಾಕೊಂಡ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೌದು, ವ್ಯಕ್ತಿ ಪೂಜೆ ಪ್ರಜಾಪ್ರಭುತ್ವಕ್ಕೆ ಮಾರಕ. ಆದ್ರೆ ಈಗೀಗ ವ್ಯಕ್ತಿಯ ವೈಭವೀಕರಣವನ್ನ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಅದರಲ್ಲೂ ರಾಜಕೀಯದಲ್ಲಿ ವ್ಯಕ್ತಿಯನ್ನ ದೇವರಂತೆ ಬಿಂಬಿಸಿ ಅವರ ಆಚಾರ ವಿಚಾರ ಆಲೋಚನೆಯನ್ನ ವಿಮರ್ಶನೆ ಮಾಡದೆ ಒಪ್ಪಿಕೊಳ್ಳುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಚಿತ್ರರಂಗ ಕೂಡ ಇದರಿಂದ ಹೊರತಾಗಿಲ್ಲ. ಚಿತ್ರರಂಗದಲ್ಲಿಯೂ ಕೂಡ ಹಲವರು ಓಲೈಕೆ ರಾಜಕಾರಣವನ್ನ ಮಾಡ್ತಾರೆ. ಇದಕ್ಕೆ ಅವರ ಮನದಲ್ಲಿರುವಂತಹ ಭಯ ಕಾರಣನ ಅಥವಾ ಬೌದ್ಧಿಕ ದಾಸ್ಯ ಕಾರಣನ ಗೊತ್ತಿಲ್ಲ. ಸುಖಾಸುಮ್ಮನೆ ಕೂತಲ್ಲಿ ನಿಂತಲ್ಲಿ ಚಿತ್ರರಂಗದ ಕೆಲವರು ರಾಜಕಾರಣಿಗಳನ್ನ ಹೊಗಳ್ತಿರ್ತಾರೆ. ಉದಾಹರಣೆಗೆ ಸುನಿಲ್ ಶೆಟ್ಟಿ. ಹೌದು, ಸಾಮಾನ್ಯವಾಗಿ ಬಾಲ್ಯದಲ್ಲಿ ಸಾಧನೆಗೈದ ಹಲವು ಮಕ್ಕಳ ಕಥೆಯನ್ನ ನೀವು ಕೇಳಿರ್ತೀವಿ. ಉದಾಹರಣೆಗೆ 3 ವರ್ಷದ ಬಾಲಕಿಯ ಅಸಾಧಾರಣ ಸ್ಮರಣಾ ಶಕ್ತಿ, 4ನೇ ವರ್ಷಕ್ಕೆ ಗಣಿತದ ಜಟಿಲವಾದ ಲೆಕ್ಕ ಬಿಡಿಸಿದ ಬಾಲಕ, ಇತ್ಯಾದಿ ಇತ್ಯಾದಿ. ಆದ್ರೆ ಈಗ ನೀವು ಈ ಕಥೆಗಳನ್ನ ನೀವು ಮರಿಬೇಕು. ಯಾಕಂತಂದ್ರೆ ಮೂಲ್ಕಿ ಬಳಿಯ ಬಪ್ಪನಾಡು ನನ್ನ ಜನ್ಮಸ್ಥಾನ ಅನ್ನುವ ಮಂಗಳೂರು ಮೂಲದ ಸುನಿಲ್ ಶೆಟ್ಟಿ ಹೇಳಿದ ಕಥೆ ಆಗಿದೆ. ಆ ಪ್ರಕಾರ ಇವರ 15 ತಿಂಗಳ ಮೊಮ್ಮಗಳು ಬೇರೆ ಮಕ್ಕಳಂತೆ ಅಲ್ಲ. ಬೇರೆ ಮಕ್ಕಳು ಬೆಳಗ್ಗೆ ಎದ್ದು ಆಟಿಕೆ ಸಾಮಾನು ಬೇಕು ಅಂತ ಹಠ ಮಾಡಿದ್ರೆ, ಸುನಿಲ್ ಶೆಟ್ಟಿಯ ಮೊಮ್ಮಗಳು ತನ್ನ ಬೆಳಗಿನ ದಿನಚರಿಯನ್ನ ಮೋದಿ ನಾಮಸ್ಮರಣೆಯಿಂದ ಮಾಡ್ತಾಳಂತೆ. ಮುಂಜಾನೆ ಎದ್ದ ತಕ್ಷಣ ಮನೆಯಲ್ಲಿರುವ ಸಾಯಿಬಾಬಾ ಪುಸ್ತಕ ತೆರೆಯುವ ಮೊಮ್ಮಗಳು ಆ ನಂತರ ಸಾಯಿಬಾಬಾ ಫೋಟೋ ಪಕ್ಕದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ನೋಡಿ ಸಂಭ್ರಮಿಸ್ತಾಳಂತೆ. ಮೋದಿ ಅವರ ಫೋಟೋ ಕಂಡು ಕೇವಲ ಮೋದಿಜಿ ಅಂತ ಕೂಗೋದಲ್ಲದೆ ನೇರವಾಗಿ ಮನೆಯ ದೇವರ ಕೋಣೆಗೆ ಅಂಬೆಗಾಲಿಡ್ತಾ ಧಾವಿಸ್ತಾಳಂತೆ. ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫೋಟೋ ಮುಂದೆ ನಿಂತು ಮೋದಿಜಿ ಮೋದಿಜಿ ಅಂತ ಜಪವನ್ನ ಮಾಡ್ತಾಳೆ. ಲಾಡು ನೈವೇದ್ಯವನ್ನ ಅರ್ಪಿಸ್ತಾಳಂತೆ. ಇವೆಲ್ಲವನ್ನ ನವೀಕಾ ಕುಮಾರ್ ಅವರ ಎದುರು ಕೂತಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಸದ್ಯ ಸುನಿಲ್ ಶೆಟ್ಟಿ ಅವರ ಹೇಳಿಕೆ ಒಂದು ಕಡೆ ನಗೆ ಪಾಟ್ಲಾಗ್ತಾ ಇದೆ. ಟ್ರೋಲಿಗರಿಗೆ ಆಹಾರವಾಗಿದೆ. ಹಲವರ ಆಕ್ರೋಶಕ್ಕೆ ಕೂಡ ಗುರಿಯಾಗಿದೆ. ಸಾಮಾಜಿಕ ಜಾಲತಾಣ ತೆರೆದರೆ ಸಾಕು, ಅಲ್ಲಿ ಕೇವಲ ಸುನಿಲ್ ಶೆಟ್ಟಿ ಅವರ ಈ ವ್ಯಕ್ತಿ ಪೂಜೆ ಕಣ್ಣಿಗೆ ಕಾಣಿಸ್ತಾ ಇದೆ. ಹೀಗಾಗಿ ರಾಜಕೀಯ ಶಾಸ್ತ್ರದಲ್ಲಿ PhD ಮಾಡಿದವರಿಗೂ ಬರದ ಇಂತಹ ದೇಶಭಕ್ತಿ ಮತ್ತು ರಾಜಕೀಯ ಪ್ರಜ್ಞೆ ಕೇವಲ 15 ತಿಂಗಳ ಮಗುವಿಗೆ ಬಂದಿರುವುದು ನಿಜಕ್ಕೂ ಪವಾಡವೇ ಸರಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವ ಹಲವರು ಸುನಿಲ್ ಶೆಟ್ಟಿಯ ಮೋದಿ ಭಕ್ತಿಗೆ ನಮನ ಮಾಡ್ತಿದ್ದಾರೆ. ಇನ್ನು 15 ತಿಂಗಳ ಮಗುವಿಗೆ ಮಣ್ಣು ತಿನ್ನಬಾರ್ದು ಅಂತ ಕನಿಷ್ಠ ಜ್ಞಾನ ಕೂಡ ಇರೋದಿಲ್ಲ. ಟಿವಿ ರಿಮೋಟ್ ಯಾವುದು, ಫೋನ್ ಯಾವುದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಆದ್ರೆ ಸುನಿಲ್ ಶೆಟ್ಟಿ ಅವರ ಈ ಕಥೆಯ ಮುಂದೆ ಜ್ಞಾನಗಳೆಲ್ಲ ಯಾವ ಲೆಕ್ಕ ಹೇಳಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹಲವರು. ಇನ್ನು ಇಷ್ಟೊಂದು ಚಮಚಾಗಿರಿಯನ್ನ ಮಾಡಬಾರ್ದಿತ್ತು ಅಂತಿದ್ದಾರೆ. ಇನ್ನು ಕೆಲವರು ವ್ಯಕ್ತಿಯ ಓಲೈಕೆಗಾಗಿ IT ED ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ 15 ತಿಂಗಳ ಮಗುವನ್ನ ಉಪಯೋಗಿಸ್ಕೊಳ್ಬಾರ್ದಿತ್ತು ಅಂತಿದ್ದಾರೆ. ಇನ್ನು ರಾಜಕೀಯ ನಿಷ್ಠೆಯನ್ನ ಸಾಬೀತುಪಡಿಸೋದಕ್ಕೆ ಅಂಬೆಗಾಲಿಡುವ ಮಗುವನ್ನ ಬಳಸಿಕೊಳ್ಳೋದು ಕೂಡ ಒಂದು ವಿಭಿನ್ನವಾದ PR ತಂತ್ರ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಮಗುವಿನ ತೊದಲು ನುಡಿಯಲ್ಲಿ ಸುನಿಲ್ ಶೆಟ್ಟಿಗೆ ಮೋದಿ ಶಕ್ತಿ ಕಂಡಿದೆ. ಅದನ್ನೇ ದೇಶಭಕ್ತಿ ಮಾತ್ರ ಅಲ್ಲ, ಮ್ಯಾಜಿಕಲ್ ಶಕ್ತಿ ಅಂತ ಸುನಿಲ್ ಶೆಟ್ಟಿ ಅಂದ್ಕೊಂಡಿದ್ದಾರೆ. ಸಂದರ್ಶನದಲ್ಲಿ ಖುದ್ದು ಸುನಿಲ್ ಶೆಟ್ಟಿ ಈ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಡೈಪರ್ ಹಾಕಿಕೊಳ್ಳುವ ವಯಸ್ಸಲ್ಲಿ ಮೋದಿ ಜಪ ಮಾಡ್ತಿದ್ದಾಳೆ ನನ್ನ ಮೊಮ್ಮಗಳು. ಮೊಮ್ಮಗಳ ಬೆಳಕಿನ ದಿನಚರಿ ಹೇಳ್ಕೊಂಡು, ಅಂದ್ರೆ ಮೋದಿ ಅವರನ್ನ ನೆನೆದೆ ಮೊಮ್ಮಗಳು ಎದ್ದೇಳ್ತಾಳೆ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಮೋದಿ ಅವರನ್ನ ಹೊಗಳಿದ್ದಾರೆ. ಅಷ್ಟೇ ಅಲ್ಲದೆ ಟ್ರೋಲರ್ಗಳ ಬಾಯಿಗೆ ಸಿಲುಕಾಕೊಂಡು ನೀನು ಅಂದ್ರೆ ಏನು ED ಆಗಿರ್ಬೋದು ಅಥವಾ IT ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ 15 ತಿಂಗಳ ಮೊಮ್ಮಗಳನ್ನ ಬಡ್ಸ್ಕೊಂಡ್ಬಿಟ್ಟಲ್ಲಪ್ಪ, ಹುಡುಗಿ ಹೆಸರು ಹೇಳ್ಕೊಂಡು ಈ ರೀತಿ ಮೋದಿ ಅವರನ್ನ ಹೆಸರು ಹೇಳ್ಕೊಂಡು ಅವ್ರಿಗೆ ಚಮಚಾಗಿರಿ ಮಾಡ್ತಿದ್ಯಲ್ಲಪ್ಪ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಸುನಿಲ್ ಶೆಟ್ಟಿ ಅವರು ಚಮಚಾಗಿರಿಯನ್ನ ಮಾಡಿದ್ರ 15 ತಿಂಗಳ ಮೊಮ್ಮಗಳು ನಿಜಕ್ಕೂ ಕೂಡ ದಿನ ಬೆಳಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋಗೆ ಪೂಜೆ ಮಾಡ್ತಾಳ, ನೈವೇದ್ಯವನ್ನ ಅರ್ಪಿಸ್ತಾಳ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.